ಆದಿಪರ್ವದ 3ನೇ ಸಂಧಿಯ 7 ಹಾಗೂ 8ನೆಯ ಕವನ. ಬಳಿಕ ಅಂಬಾಲಿಕೆಯನ್ನಲ್ಲಿಗೆ ಕಳುಹಲಾಕಿಗೆ ಭಯದ ಮುಖದಲ್ಲಿ ಬಿಳುಪು ಮಸಗಿತು. ಮುನಿಯ ರೌದ್ರಾಕಾರ ದರ್ಶನದಿ ಲಲನೆ ಮರಳಿ ದಳೊಬ್ಬ ಸತಿಯನು ಕಳುಹ ಅಲ ವಧು ಚಪಲ ದೃಷ್ಟಿಯೊಳಳುಕದೀಕ್ಷಿಸಲಾಯಿತು. ಗರ್ಭಾಧಾನ ವನಿಬರೆಗೆ ಅಂದರೆ ಬಳಿಕ ಅಂಬಿಕೆಯನ್ನು ಏಕಾಂತ ಭವನಕ್ಕೆ ಕಳಿಸಲು ವ್ಯಾಸನ ರೌದ್ರ ರೂಪವನ್ನು ನೋಡಿ ಭಯದಿಂದ ಅವಳ ಮುಖವು ಬಿಳಿಚಿಕೊಂಡಿತು. ಅಂಬಾಲಿಕೆ ಹಿಂತಿರುಗಿದಳು. ಇನ್ನೊಬ್ಬ ಸತಿಯನ್ನು ಯೋಜನಾಗಂಧಿಯು ಕಳುಹಿಸಿದಳು. ಅವಳು ಹೆದರದೆ ಚಪಲ ದೃಷ್ಟಿಯಿಂದ ಮುನಿಯನ್ನು ನೋಡಿದಳು. ಮೂವರಿಗೂ ಗರ್ಭಾಧಾನವಾಯಿತು. ಈಗ ವೇದವ್ಯಾಸರು ತಾಯಿಗೆ ಬಂದು ಹೇಳುತ್ತಾರೆ. ಏನಂತ? 8ನೇ ಕವನ. ಬಂದು ಮುನಿಪತಿ ತಾಯಿಗೆ ಕೈ ಮುಗಿದು ಇದು ಎಂದ. ಅಂಬಿಕೆಯಲ್ಲಿ ಜನಿಸುವ ನಂದನನು ಜಾತ್ಯಾಂದ. ಅಂಬಾಲಿಕೆಗೆ ಪಾಂಡುಮಯ ಬಂದ ಬಳಿಕನ ಚಪಲಗತಿ ಬಲನೆಂದು ಹೇಳಿದು. ತನಗೆ ನೇಮವ ಏನೆಂದು ತನ್ನಾಶ್ರಮಕ್ಕೆ ಸರಿದ ಬಾದರಾಯಣನು. ಅಂದರೆ ಮುನಿಶ್ರೇಷ್ಠನಾದ ಬಾದರಾಯಣನು ತಾಯಿಗೆ ಕೈ ಮುಗಿದು ಅಂಬಿಕೆಯಲ್ಲಿ ಜನಿಸುವ ಮಗನು ಹುಟ್ಟುಕುರುಡನಾಗುವನು. ಅಂಬಾಲಿಕೆಯ ಮಗನು ಮೈ ಬಿಳುಪಾಗಿರುತ್ತಾನೆ. ಆಮೇಲೆ ಬಂದ ಚಪಲೆಗೆ ಹುಟ್ಟುವ ಮಗನು ಮಹಾಬಲಶಾಲಿಯಾಗುವನು ಎಂದನು. ಬಳಿಕ ತನಗೆ ಅಪ್ಪಣೆಯೇ ಎಂದು ಹೇಳಿ ತನ್ನ ಆಶ್ರಮಕ್ಕೆ ಹೊರಟು ಹೋಗುತ್ತಾನೆ. ಧನ್ಯವಾದಗಳು.